ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಬಂದಿದ್ದೀನಿ ನನ್ನ ಗಾಡಿ ಆಯಿಲ್ ಚೇಂಜ್ ಮಾಡ್ಸೋಣ ಅಂತಂದ್ಬಿಟ್ಟು. ಇದೊಂದು ಸ್ವಲ್ಪ ಸ್ಲೆಜ್ ಬಂದುಬಿಟ್ಟಿದೆ, ಅದು ಏನಂತ ಕತೆ ಗೊತ್ತಿಲ್ಲ ನನಗೆ. ಇಲ್ಲೂ ಬೈ ಅವರು ಅಲ್ಲಿ ಬಂದಿದ್ದೀನಿ, ಇಲ್ಲೂ ಬೈ ಚೆಕ್ ಮಾಡ್ತಿದ್ದಾರೆ. ಅದರ ಜೊತೆಗೆ ತಳ್ಳ ಗಾಡಿ ಇದೆಯಾ, ಇಂಜಿನ್ ಸ್ವಲ್ಪ ಹೀಟ್ ಆದಂಗೆ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಬಂದಿರೋದು. ಯಪ್ಪ ಇಲ್ಲೆಲ್ಲ ಕೊಚ್ಚ ರಚ್ಚ, ಯಾಕಂದರೆ ಬಿಸಿಲು ಬೇರೆ ಅಲ್ವಾ. ಒಂದು ಸ್ವಲ್ಪ ಇದನ್ನು ಆಯಿಲ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಬೆಟರ್ ಆಗಿರುತ್ತೆ, ಅದಕ್ಕೋಸ್ಕರನೇ. ಇಲ್ಲೂ ಬೈ ಚೆಕ್ ಮಾಡ್ತಿದ್ದಾರೆ. ಇಲ್ಲಿ ಭಾರಿ ಇಕ್ಕಟ್ಟು, ಗಾಡಿಗಳು ಒಂದು ಗಾಡಿ ಹೋದ್ರೆ ಒಂದು ಗಾಡಿ ಬರೋಕ್ಕಾಗಲ್ಲ, ಯಾಕಂದರೆ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಅದಕ್ಕೆ. ಬಾಬಾ 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 ಹಂಗೆ ಒಂದು ಸ್ವಲ್ಪ ಹೇಳ್ಬಿಡೋಣ. ಎಲ್ಲೋದ್ರು? ಓಕೆ ಸ್ನೇಹಿತರೆ, ನಂದೇನಪ್ಪ ಅಂತಂದರೆ ಗಾಡಿ ರೀಸೆಂಟಾಗಿ ಆಯಿಲ್ ಚೇಂಜ್ ಮಾಡಿಸಿದ್ದು. ನನ್ನ ಲೆಕ್ಕದಲ್ಲಿ ಒಂದು 4,000 ಕಿಲೋಮೀಟ್ರ್ನೂ ಆಗಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಇದೊಂದು ಕಟ್ಟಾಗ್ಬಿಟ್ಟಿದೆ. ನನ್ನ ಲೆಕ್ಕದಲ್ಲಿ ನಾನು ಒಂದು 2,500 ಕಿಲೋಮೀಟ್ರ್ ಅಷ್ಟೇ ಓಡಿಸಿರೋದು ಗಾಡಿ ಅನ್ಕೊಂಡಿದ್ದೀನಿ. ಇದೊಂದು ಕಟ್ಟಾಗ್ಬಿಡ್ತು. 67,000ಕ್ಕೆ ನಾನು ಆಯಿಲ್ ಚೇಂಜ್ ಮಾಡಿಸಿದ್ದೆ. ಬೇಗನೆ ಬಂದ್ಬಿಟ್ಟಿದ್ದೀನಿ, ಮೋಸ್ಟ್ಲಿ 1 ತಿಂಗಳೂ ಆಗಿಲ್ಲ. ಯಾಕಂದರೆ ಇಂಜಿನ್ ಹೀಟ್ ಆದಂಗೆ ಅನಿಸ್ತಾ ಇದೆ, ಅದ್ರ ಜೊತೆಗೆ ಸ್ವಲ್ಪ ಸ್ಮೆಲ್ ಬರಂಗೆ ಅನಿಸ್ತಾ ಇದೆ. ಸ್ಮೆಲ್ ಬರ್ತಿರೋದು ಮೋಸ್ಟ್ಲಿ ಇದರಿಂದ ಇರಬೇಕು. ಒಂದು ಸ್ವಲ್ಪ ಆಯಿಲು ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಲಜ್ ಬಂದಿರೋದು. ಈ ಸ್ಲಜ್ ಇರೋದಕ್ಕೇನೋ ಅದ್ರ ಇಂಜಿನ್ ಹೀಟ್ ಆಗುತ್ತಲ್ವ, ಅದಕ್ಕೋಸ್ಕರ ಏನೋ ಇರಬೇಕು. ಸೊ ಹಾಗಾಗಿ ಆಯಿಲ್ ಕೂಡ ಚೇಂಜ್ ಮಾಡಿಸ್ಬಿಡ್ತೀನಿ. ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ಬಿಸಿಲು, ಈಗ ಸಿಕ್ಕಾಬಟ್ಟೆ ಬಿಸಿಲು ಇರೋದ್ರಿಂದಾಗಿ ಜಾಸ್ತಿ ಇಂಜಿನ್ ಹೀಟ್ ಆಗುತ್ತೆ. ಆ ರೀಸನ್ ಇಂದ ಏನೋ ಒಂದು ಆಯಿಲ್ ಚೇಂಜ್ ಮಾಡಿಸ್ಕೊಂಡ್ರೆ ಹೆಚ್ಚು ಕಡಿಮೆ ನಮ್ಗೆ ಏನೊಂದು 1,000-1,200 ರೂಪಾಯಿ ಆಗುತ್ತೆ. ಹಾಗೆ ಮೀಟ್ರ್ ವರ್ಕ್ ಆಗ್ತಿಲ್ಲ ಅಂತಂದ್ರೆ ರೀಡಿಂಗ್ ತಗೊಂತ ಇಲ್ಲ. ಎರಡು ಒಂದೇ ಸತಿಗೆನೆ ಕೆಟ್ಟೋಗಿದ್ದು. ಮೀಟ್ರೂ ಮತ್ತೆ ಸ್ಪೀಡೋ ಮೀಟ್ರ್ ಏನಿದೆ, ಇದು ಸ್ಪೀಡ್ ತೋರಿಸುತ್ತಲ್ಲ, ಆ ಮೀಟ್ರ್ ಎರಡೂ ಸೇಮ್ ಒಂದೇ ಟೈಮ್ಗೆನೆ ಕಟ್ಟಾಗಿದ್ದು. ಅದು ಕೂಡ ರೆಡಿ ಮಾಡ್ಸೋಣ. ಹಾ, ಅದಕ್ಕೇನಾ? ಅದೇ ನನಗೆ ಹೆವಿ ಹೀಟು. ಏನು ಇಲ್ಲಿ ಬರೋದು ಹೀಟು, ನಾವು ಇಲ್ಲಿ ಓಡಾಡ್ಬೇಕಾದ್ರೆ ನಮ್ಗೆ ಹೊಡಿಯತ್ತಾರ. ಅದಕ್ಕೆ ನಾನು ಏನೋ ಇಂಜಿನ್ ಆಯಿಲ್ ಏನೋ ಹೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು 2,000 ಕಿಲೋಮೀಟರ್ ಓಡಿಸಿದ್ದೀನಿ ಅಷ್ಟೇ. ಇದನ್ನ ಆಯಿಲ್ ಡೌನ್ ಮಾಡ್ಕೊತಿದ್ದಾರೆ. ಆಯಿಲ್ ಚೆನ್ನಾಗೇ ಇದಲ್ಲ, ಆಯಿಲ್ ಓಡಿ ಕಮ್ಮಿ ಆಗಿದೆ, ಬರ್ನ್ ಆಗಿಬಿಟ್ಟಿದೆಯಾ? ಇದಲ್ಲ ಆಯಿಲ್ ಇತ್ತು ತಾನೆ. ಓಕೆ, ರೆಡ್ ಐತಲ್ಲಣ್ಣ. ಆಮೇಲೆ ಇದೊಂದು ಸ್ಲೆಜ್ ಬಂದ್ಬಿಟ್ಟೈತೆ ನೋಡ್ರಿ, ಇದೊಂದು ಆಯಿಲ್ ಲೀಕ್ ಆಗ್ತೈತೆ. ಅದು ಪ್ಯಾಕಿಂಗ್ ಹಾಕ್ಬಿಡೋಣಲ್ವಾ? ಓಕೆ, ಸೊ ಬರೀ ಆಯಿಲ್ ಒಂದು ಚೇಂಜ್ ಮಾಡಿಸ್ಕೊಂತ ಇದ್ದೀನಿ, ಅದ್ರ ಜೊತೆಗೆ ಇದೊಂದು ಚೇಂಜ್ ಮಾಡಿಸ್ಕೊಂಡ್ಬಿಡೋಣ. ಹೆಡ್ ಪ್ಯಾಕು ಸ್ಪೀಡ್ ಯಾಕೆ ಓಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲೇನೋ ತಿರುಗಿಸ್ತವ್ರೆ. ಮೀಟರು ಇಲ್ಲ. ಅಣ್ಣ ಅಲ್ಲಾಡ್ತೈತೆ. ಅಲ್ಲಾಡ್ತಿದೆ ಹಿಂಗೆ 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 ಹಿಂಗೆ. ಓಕೆ ಸ್ನೇಹಿತರೆ, ಗಾಡಿ ಎತ್ತಬೇಕು. ಸ್ವಲ್ಪ ಯಾರು ವಿಡಿಯೋ ಮಾಡೋರಿಲ್ಲ, ನಾನೇ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಸ್ವಲ್ಪ ಗಾಡಿ ಎತ್ತೋದೆಲ್ಲ ಮಾಡ್ತೀನಿ, ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಒಂದು ಸೈಡ್ ಗಾಡಿ ಎತ್ಕೊಂಡು ಆಗಿದೆ, ಯಾರೋ ಉಜ್ಗಿಚ್ಕೊಂಡು ಹೋಗ್ಬಿಟ್ರು ಅಂತ ಭಯ ಮಾಡ್ತಿದ್ದಾರೆ. ಏನದು? ಹಾ ಹಾ, ಎರಡೂ ಜೊತೆಗೆ ಹೋಯ್ತಣ. ಅದು ಮುಂದೆದು ಇದೂನು ಗ್ಯಾಪಲ್ಲಿ ಒಂದೊಂದ್ಸತಿ ಹಿಂಗ್ ಪಟ್ ಪಟ್ ಅಂತ ಹೊಡಿತದೆ ಅಷ್ಟೇ. ತಿರ್ಗಿಸ್ ನೋಡ್ಲಾ ಅಲ್ಲಿ ಇಷ್ಟೇನ ಆಯಿಲ್ ಬಂದಿದ್ದು. ಗಾಡಿ ನಿಮ್ಗೆ ಹೀಟ್ ಜಾಸ್ತಿ ಆಗುತ್ತೆ. ಆಯಿಲ್ ಚೆಕ್ ಮಾಡ್ಕೊಂಡು ಕಮ್ಮಿ ಆಗುತ್ತೆ. ವಾರಕ್ಕೊಂದ್ಸತಿ ಚೆಕ್ ಮಾಡಿದ್ರೆ ಟಾಪ್ ಅಪ್ ಮಾಡ್ಕೊಂಡು. ಹಾ. ಇದು 1.5 ಲೀಟರ್ ಇಲ್ಲ ಅನ್ಸುತ್ತಲ್ಲ ಇದು. ಅಯ್ಯೋ ಯಪ್ಪ, ಇದೇ ಸಾಕು ಇಂಜಿನ್ ಸೀಸ್ ಆಗಕ್ಕೆ. ಮನ್ಸಿಗೆ ಒಂದ್ಸತಿ ಕಳ್ವಳ ಅನ್ಸ್ಬಿಟ್ರೆ ಹೋಗಿ ಚೇಂಜ್ ಮಾಡಿಸ್ಬಿಡೋದೇ ಬೆಟ್ರು. ನೋಡೋಣ, ಇವಾಗ ತಾನೇ ಮಾಡಿದ್ದು, ಮೊನ್ನೆ ತಾನೇ ನೋಡಿದ್ದು ಅನ್ಕೊಂಡು ನಮ್ಮ ಗಾಡೀಲಿ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂಬಕ್ ಹೋಗ್ಬಾರ್ದು. ಏನು ಹೋದ್ರೆ ಹೋಯ್ತು, ಏನೊಂದು 600-700 ರೂಪಾಯಿ ಆಗುತ್ತೆ ಆಯಿಲ್ಗೆ. ಹೋಗಿ ಚೇಂಜ್ ಮಾಡಿಸ್ಕೊಂಡ್ಬಿಟ್ರೆ ನಮ್ಮ ಇಂಜಿನ್ ಚೆನ್ನಾಗಿರುತ್ತೆ ಅನ್ನೋ ಲೆಕ್ಕಾಚಾರ. ಗಟ್ಟ ಬಿಚ್ಕೊಂಡವ್ರೆ.
ಇದಾ? ಅದು ಕಡ್ಡಿ ಹಾಕ್ಬೇಕು. ಹಾ ಹಾ. ಹಾಕಿದ್ರೆ ಒಂದು 50 ರೂಪಾಯಿ ಒಳಗಡೆ ಕ್ಲೋಸ್ ಆಗ್ಬಿಡ್ತದೆ. ಮೀಟರ್ ಹತ್ರ ಹೋಗ್ದೆ ಹಾ, 400 ರೂಪಾಯಿ ಅಲ್ಲ? ಗಡ್ಡ ಹೋಗಿದೆ ಅಂತ ಹಾಕ್ಬಿಡ್ತಾರೆ. 400 ರೂಪಾಯಿ, ಹೌದು ಹೌದು. ಅಪ್ಪಿ ಇದೊಂದು ಕೊಡಪ್ಪಿ. ಯಪ್ಪ ನಾಯಿಗೆ ಕಚ್ಬಿಟ್ಟತ್ತ ಆಮೇಲೆ. ಇವಾಗ ಎಲ್ಲ ಕಡೆ ಬರೀ ನಾಯಿಗಳಿಗೆ ಹುಚ್ಚಿಡ್ದ್ಬಿಟ್ಟೈತೆ. ಸೊ ಇದು ಸಿಕ್ಕಿಲ್ಲ ಪಿನ್, ಇದು ಏನೋ ಗಟ್ಟ ಹತ್ರ ಬರೋ ಪಿನ್ ಇದು. ಅಕ್ಕವು ಗುದ್ಬಿಟ್ಟಿಲ್ಲ ಅಕ್ಕವು. ಹಾಂ, ಅದಕ್ಕೋಸ್ಕರ ಇಲ್ಲಿ ಮೀಟ್ರ್ ಅಂಗಡಿಗೆ ಹೋಗಿ ಈಸ್ಕೊಂಬರೋಣ ಅಂತ ಹೋಯ್ತಾ ಇದ್ದೀನಿ. ಅಷ್ಟೇ ಮೀಟ್ರ್ ಮಾಡಿಸಿ ರೆಡಿ ಮಾಡಿಸಿದ್ನಲ್ಲ, ಅಲ್ಲಿಗೆ ಬಂದಿದ್ದೀನಿ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ ಅಣ್ಣ, ಇದೊಂದು ಬೇಕಿತ್ತು. ಇದೆಯಾ? ಅದೊಂದು ಕೊಡ್ರಿ. ಹೇಗಿದ್ದೀರಿ? ನೋಡಿ, ನಂಬರ್ ಕೊಟ್ಟಿರ್ನಲ್ಲಣ್ಣ, ನಂಬರ್ ಕೊಟ್ಟಿಲ್ಲ ಅಂತ ಹೇಳ್ಬೇಡ್ರಿ. ಇಲ್ಲಿ ಬಂದ್ಬಿಟ್ಟು ಎಲ್ಲಾ ತರ ಮೀಟರ್ ಎಲ್ಲಾನು ರೆಡಿ ಮಾಡ್ತಾರೆ. ಹಾಗೆ ನಿಮ್ ಅಣ್ಣ ಇದಲ್ಲ ನಿಮ್ ನಂಬರು? ಈಗ ಅಣ್ಣವ್ರ ನಂಬರ್ ಕೂಡ ನೋಡ್ಬೋದು. 93437416. ಎಲ್ಲಾ ತರ ಮೀಟರ್ ವರ್ಕ್ ಎಲ್ಲ ಮಾಡ್ತಾರೆ. ಸೊ ಎಲ್ಲಾ ತರ ಇಲ್ಲಿ ವರ್ಕ್ ಕೂಡ ಇರುತ್ತೆ. ಅಣ್ಣವ್ರ ಹತ್ರ ಬಂದೆ ಇದೊಂದು ಈಸ್ಕೊಳಕ್ಕೆ ಅಂತ ಅಂದ್ಬಿಟ್ಟು ತುಂಬಾ ಜನ ಬಂದಿದ್ದಾರೆ ಅಂತ ಹೇಳಿದ್ರು. ನನ್ನ ನಂಬರೇ ಇಲ್ಲ ಅಂತ ಇದಾರೆ ಅಣ್ಣವರು. ಓಕೆ ಅಣ್ಣ, ಥ್ಯಾಂಕ್ ಯು. ಯಾರಾದ್ರೂ ಬಂದ್ರೆ ನಮ್ ಕಡೆಯಿಂದ ಒಂದ್ ಸ್ವಲ್ಪ ಅದ್ ಮಾತಾಡ್ ಮಾಡಿ. ಥ್ಯಾಂಕ್ ಯು ಅಣ್ಣವ್ರೆ. ಸಾಕು. ಇದು ನ್ಯೂ ಮಾಡರ್ನ್ ಮೀಟರ್ ಸರ್ವಿಸ್ ಅಂತ ಅಂದ್ಬಿಟ್ಟು ನೋಡ್ಬೋದು. ಎಲ್ಲಾ ತರ ಕೆಲ್ಸನು ಮೀಟರ್ ಏನೇ ವರ್ಕ್ ಇದ್ರು ಗಡ್ಡ ಗಿಡ್ಡ ಏನೈತೆ ಎಲ್ಲ ರೆಡಿ ಮಾಡ್ಕೊಡ್ತಾರೆ ಅಣ್ಣವ್ರದ್ದು. ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ಬೋದು. ನೀಲ್ಸ್ ಅಂದ್ರ ಇಲ್ಲೇ ಅಡ್ರೆಸ್ ಇದೆ. ಸೇಮ್ ಅಡ್ರೆಸ್ ಹಾಕ್ಬಿಟ್ರು ಸಾಕು. ಮಿಲ್ಟ್ರಿ ಕಾಂಪೌಂಡ್ ಅಲ್ವಾ? ಪಕ್ಕ. ಸರಿ ಅಣ್ಣ, ಥ್ಯಾಂಕ್ ಯು. ಭಾರತ್ ಆಫೀಸ್ ಅಂತ ಅಂದ್ಬಿಟ್ಟು ಅಲ್ಲೇ. ಓಕೆ ಅಣ್ಣ, ಥ್ಯಾಂಕ್ ಯು. ಇದು ಉಜ್ಜೋಗಿರೋದಂತೆ, ಇದು ಹಿಂಗಿರ್ಬೇಕಂತೆ. ಇದು ಲೇತಿಂದ ಮಾಡಿಸಿರೋದು. ಈ ತರ ಹಾಕ್ಬಿಟ್ರೆ ಬೇಗನೆ ಹೋಗ್ಬಿಡುತ್ತೆ ಅಂತ ಹೇಳಿದ್ರು. ನಾನು ಅನ್ಕೊಂಡಿದ್ದೇನೆ ಡಿಸೈನ್ ಇರ್ಬೇಕು ಅನ್ಕೊಂಡೆ. ಡಿಸೈನ್ ಅಲ್ಲ ಇದಾಯ್ತಾ. ಇಲ್ಲೂ ಬೈನೆ ಗಟ್ಟ ಎಲ್ಲ ಬಿಚ್ಚಿ ರೆಡಿ ಮಾಡಿ ಅಲ್ಲಿ ಫಿಕ್ಸ್ ಮಾಡ್ತಿದ್ದಾರೆ. ಏನ್ ಕತೆ ನೋಡ್ಬೇಕು. ಅದನ್ನ ಹಾಕಿದ್ದಾರೆ. ಅದನ್ನು ಅದ್ರೊಳಗೆ ಹೋಗಿದೆ ಅಲ್ಲ ಅಣ್ಣ ಅದು. ಇಷ್ಟು ಕೆಲಸ ಕೊಡ್ತು. ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ. ಎಷ್ಟು ಕಿಲೋಮೀಟರ್ ಹೊಡ್ತು ಏನು ಅರ್ಥನೇ ಆಯ್ತಿರ್ಲಿಲ್ಲ. ಯಾವ ಸ್ಪೀಡಲ್ಲಿ ಹೋಯ್ತೀನಿ ಅಂತ. ಕೆಲವೊಂದು ಏರಿಯಾಗಳಲ್ಲಿ ಹೋದ್ರೆ ಆಟೋಗಳಿಗೆ ಸ್ಪೀಡ್ ಲಿಮಿಟ್ ಇದಾವೆ. ಅಲ್ಲಿ ಎಲ್ಲಾದ್ರೂ ನಾವು ಕೊಟ್ಬಿಟ್ರೆ ಹೆಂಗೆ ಹೇಳಿದ್ರು 60 ಒಳಗೇನೆ. ಒಂದೊಂದ್ಸತಿ ಏನಾಗ್ಬಿಡುತ್ತೆ, ಜೋಶ್ ಬಂದಾಗ ಜಾಸ್ತಿ ಎಳೆದ್ಬಿಡ್ತೀವಿ. ಆ ಟೈಮಲ್ಲಿ ಎಲ್ಲಾದ್ರೂ ಪೊಲೀಸನ್ನು ಹಾಕೊಂಡ್ಬಿಟ್ರೆ ಕಷ್ಟ. ಅದಕ್ಕೋಸ್ಕರ ಇವೆಲ್ಲ ಒಂದ್ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಸ್ಟ್. ಇಲ್ಲೂ ಬೈ ಪೊಲೀಸ್ ಹಿಡಿಯಲ್ವ ನಿಮ್ ಗಾಡಿನಾ? ಇಲ್ಲೂ ಬೈ ಅವ್ರದ್ದು ಯಾವ ಮಾಡ್ಲಣ್ಣ ಇದು? ಚೇತಕ್ 96 ಮಾಡ್ಲು. ಟರೋ ಅನ್ಕ ಬತ್ತೀರಿ. ಹೊಗೆ ಬರುತ್ತಾ? ಓಡಲ್ಲ. ಅಷ್ಟೇ. ಅದು ಆ ಗಾಡಿ ಒಳ್ಳೆ ಡೈಲಾಗ್ ಅಣ್ಣ. ಆ ಗಾಡಿ ಹೊಗೆ ಬಂದ್ರೆ ಓಡೋದು, ಇಲ್ಲ ಅಂತ ಅಂದ್ರೆ ಓಡಲ್ಲ. ಈ ಗಾಡಿ ಈ ನಮ್ಮ ಆಟೋಗಳಿಗೆ BS6 ಹೊಗೆ ಬಂತು ಅಂದ್ರೆ ಓಡಲ್ಲ. ಇರೋಣ ಕಾಣಿಸ್ತಾ ಇಲ್ಲ. ಇಲ್ಲ ಎದೊಳ್ತಾ ಇಲ್ಲ. ಹಿಂಗೆ ಅಂತೈತೆ. ಹೋಯ್ತಾ ಇದೆಯಾ? ಆಗುತ್ತಾ? ವರ್ಕಿಂಗ್ ಆಗುತ್ತಾ? ಹೌದಾ? ಇಲ್ಲ, ಈ ಸ್ಪೀಡ್ ಹೊರ್ತೈತಲ್ವಾ? ಹೋಗಿಲ್ಲ 100 ಮೀಟ್ರು. ಓಕೆ, ಅದು ಗೊತ್ತಾಗ್ತಾ ಇಲ್ಲ. ಈ ಮೀಟರ್ನು ವರ್ಕ್ ಆಗ್ತಾ ಇರ್ಲಿಲ್ಲ. ಗಟ್ಟದ ಪ್ರಾಬ್ಲಮ್ಮು ಅಣ್ಣ. ಬರ್ತಾ ಇದೆ. ಗಸ್ 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 ಗಸ್. ಸ್ಟಾರ್ ಹಾಕಿಸ್ಬೇಕಣ್ಣ ಇವಾಗ. ಇವತ್ತು ಬೇಡಣ್ಣ. ಬೇರಿಂಗ್ ಹೊಡಿಯೋ ಟೈಮ್ ಮಾಡ್ಬೇಡ. ಅಲ್ಲಿ ಗಂಟೆ ಓಡುತ್ತಲ್ವಾ ಸ್ಟಾರ್. ಇರ್ಲಿ. ಗಾಡಿನ ಇಳಿಸ್ಕೊಂಡು ಆಗಿದೆ. ಈಗ ಜಸ್ಟ್ ನಮ್ಗೆ ಬೇಕಿರೋದೇನೋ ಒಂದು ಆಯಿಲ್ ಒಂದು ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಮೀಟ್ರು ವರ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಈಗ. ಅದ್ರದ್ದು ಅದೇನೋ ಉಜ್ಬಿಟ್ಟಿತ್ತಲ್ಲ ಆ ಪಾಯಿಂಟು, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಿತ್ತು. ಅಲ್ಲೊಂದು ಕೆಲಸ ಮಾಡ್ತಿದ್ದಾರೆ, ಅದು ಮುಗಿಸ್ಕೊಂಡ್ ಬರ್ಲಿ. ಹಾಗೆ ಅಷ್ಟೇ. ಗಾಡಿನಲ್ಲಿ ಸುಮಾರು ಕೆಲಸ ಇದೆ. 2 ಸೈಡು ಆಕ್ಸಲ್ ಹೊಸ ಬೇರಿಂಗ್ ಹೊಡಿಸ್ಬೇಕು. ಆಕ್ಸಲ್ ಬೇರಿಂಗ್ ಎರಡೂ ಬರುತ್ತೆ ಜೊತೆಗೆ, ಅದನ್ನ ಹಾಕಿಸ್ಬೇಕು. ಆಮೇಲೆ ಡಾಲರ್ ಲಬ್ಬರು, ಸ್ಟಾರು,
ಈ ತರ ಸುಮಾರು ಕೆಲಸಗಳಿದಾವೆ. ಎಲ್ಲ ಕೈ ಹಾಕಿದ್ರೆ ಮತ್ತೆ ಹೊಸ ಟೈರ್ ಹಾಕಿಸ್ಬೇಕು. ಟೈರಲ್ಲಿ ಏರ್ ನಿಲ್ತಾ ಇಲ್ಲ. ಪಂಚರ್ ಮಾಡ್ಸೋಣ ಅಂತಂದ್ರೆ ಅದು ಪಂಚರ್ ನಿಲ್ಲಲ್ಲ ಅಂತ ಹೇಳ್ತಿದ್ರೆ, ಒಳಗಡೆ ಟ್ಯೂಬ್ ಹಾಕೊಳ್ಳಿ ಅಂತಿದ್ದಾರೆ. ಅದಕ್ಕೋಸ್ಕರ ಒಂದ್ 3 ಟೈರ್ ಕೂಡ ಹಾಕಿಸ್ಬೇಕಾಗುತ್ತೆ. ಹೆಚ್ಚು ಕಡಿಮೆ ಒಂದು 12,000 ರೂಪಾಯಿನ ಕೆಲಸ ಇದೆ ಗಾಡಿನಲ್ಲಿ ಸದ್ಯಕ್ಕೆ ನಾನು ತಿಳಿದಂಗೆ. ನೋಡೋಣ ಇನ್ನ ಯಾವ ತರ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಸದ್ಯಕ್ಕೆ ಈ ಪರಿಸ್ಥಿತಿ ಗಾಡಿದು. ಈಗ ಆಯಿಲ್ ಒಂದು ಹಾಕಿಸ್ಕೊ, ಬರೀ ಆಯಿಲ್ ಮಾತ್ರ ಚೇಂಜ್ ಮಾಡಿಸ್ಕೊಂಡ್ರೆ ಆಯ್ತು. ಯಾಕಂದ್ರೆ ಹೆವಿ ಹೀಟ್ ಆಗ್ತಿತ್ತು ಇಂಜಿನು, ಅದಕ್ಕೆ ನನಗೆ ಟೆನ್ಷನ್, ಭಯ ಆಗೋಯ್ತು. ನೋಡೋಣ ಎಷ್ಟಾಗುತ್ತೆ ಅಂತ ತಿಳಿಸ್ತೀನಿ ಲಾಸ್ಟ್ಗೆ. ಹಾಗೆ ಸ್ನೇಹಿತರೆ, ಇದೊಂದು ಇದು ಕೂಡ ಹಾಕಿಸ್ತಾ ಇದ್ದೀನಿ. 68 ರೂಪಾಯಿ ಸ್ನೇಹಿತರೆ. ಹೆಡ್ ಕವರ್ ಬಿಚ್ಕೊಂಡಿದ್ದಾರೆ. ಈಗ ಈ ತರ ಇದೆ ಇಲ್ಲಿ. ಯಾಕಂತಂದ್ರೆ ಆ ಪ್ಯಾಕಿಂಗ್ ಹಾಕ್ಬೇಕು ಅಂತಂದ್ರೆ ಹೆಡ್ ಕವರ್ ಬಿಚ್ಚಲೇಬೇಕು, ಇಲ್ಲಾಂದ್ರೆ ಇಲ್ಲೆಲ್ಲ ಆಯಿಲ್ ಲೀಕೇಜ್. ಸ್ವಲ್ಪ ಕ್ಲೀನ್ ಗೀನ್ ಎಲ್ಲ ಮಾಡ್ಕೊಂಡು ರೀಫಿಟ್ ಮಾಡಿಬಿಟ್ರೆ ಗಾಡಿ ಜುಮ್ ಆಗ್ಬಿಡುತ್ತೆ. ಚೈನ್ ಏನು ಲೂಸ್ ಗೀಸ್ ಇಲ್ಲ ಅಲ್ಲಣ್ಣ? ಇಲ್ಲ. ಓಕೆ, ಟ್ಯಾಪೆಟ್ ಗಿಪೆಟ್ ಎಲ್ಲ ಇದೆ. ಯಾವ್ದು ಇವಾಗ ಸದ್ಯಕ್ಕೆ ಏನೋ ರೆಡಿ ಮಾಡಿಸ್ತಾ ಇಲ್ಲ. ಇವಾಗ ಅರ್ಜೆಂಟಿಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊತಾ ಇದೀನಿ ಅಷ್ಟೇ. ಸೊ ಇದು ಫಿಟ್ಟಿಂಗ್ ಆಯಿತು. ಹಾಗೆ ಆಯಿಲ್ ಒಂದು ಈಸ್ಕೊಬಿಡೋಣ. ಟ್ರೈನಲ್ಲಿ 1 ಲೀಟ್ರ್ ಆಯಿಲ್ ಒಯ್ದು ಬಿಟ್ರು ಫೋನ್ ಮಾತಾಡೋ ಅಷ್ಟರಲ್ಲಿ. ಸೊ ನಾನು ಮಾಮೂಲಿಯಾಗಿ ಹಾಕ್ಸೋದು ರೆಡ್ ಆಯಿಲು ವಾಟ್ಸೋ 3000 SJ 20W50 1 ಲೀಟ್ರು. 1.25 ಲೀಟ್ರ್ ಅಷ್ಟು ಹಿಡಿಸುತ್ತೆ. ಇದು ಎಷ್ಟು 360-350 ರೂಪಾಯಿ ಏನೋ ಇರ್ಬೋದು ಲೀಟ್ರಿಗೆ. ಒಂದಾಯ್ತಲ್ಲಣ್ಣ? ಎಷ್ಟಾಗ್ತಾ ಇದ್ರೆ ಒಂದು ಸ್ವಲ್ಪ ಜಾಸ್ತಿ ಒಯ್ದ್ಬಿಡಿ, ಹೆಂಗೋ ಬಿಸ್ಲಲ್ವಾ. ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ಸೋಣ, ಒಂದು 100 ml ಎಕ್ಸ್ಟ್ರಾ ಹಾಕ್ಬಿಡೋದು. ಅವಾಗ ಚೆಕ್ ಮಾಡೋದಂತ ತಲೆನೋವು ಇರಲ್ಲ. 1 ತಿಂಗಳು ಜಾಸ್ತಿ ಹಾಕ್ಬಾರ್ದ? ಹೊರಗೆ ಬಂದ್ಬಿಡತ್ತಲ್ಲ. ಬರಲ್ಲ, ಕಮ್ಮಿ ಆದ್ರೂ ಪರವಾಗಿಲ್ಲ, ಜಾಸ್ತಿ ಆಗ್ಬಾರ್ದು ಅಂತಾರಲ್ವಾ. ಜಾಸ್ತಿ ಏನು ಹಾಕ್ಸಕ್ ಹೋಗ್ಬಿಡಿ ಸ್ನೇಹಿತರೆ. ನೀವೇನಾದ್ರು ಮಾಡಕ್ ಹೋದ್ರೆ ಆಮೇಲೆ ಒಂದಕ್ಕೆ ಡಬಲ್ ಆಗ್ಬಿಡುತ್ತೆ, ಬೇಡ. ಸೈಲೆನ್ಸರ್ ಇಂದ ಏನಾದ್ರು ಆಯಿಲ್ ಬಂತು ಅಂತಂದ್ರೆ ಅಷ್ಟೇ, ಹೊಗೆ ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಏನಿದೆ ಅದೇ ಲಿಮಿಟ್ ಹಾಕೊಳ್ಳಿ. 1 ವಾರ ಆದ್ಮೇಲೆ ಚೆಕ್ ಮಾಡ್ಕೊಂಡ್ರೆ ಆಯ್ತು. ನಾನು ಏನೆಲ್ಲ ಮಿರಾಕಲ್ ಮಾಡಕ್ ಹೋಯ್ತೀನಪ್ಪ. ಗೇರ್ ಬಾಕ್ಸ್ಗೆ ಅದೇ ಸ್ವಲ್ಪ ಹಾಕ್ಬಿಡ್ತೀವಿ. ಹಾಕಿ ಅಣ್ಣ, ಗೇರ್ ಬಾಕ್ಸ್ ಒಂಚೂರು ಅದನ್ನೇ ಹಾಕ್ಬಿಡಿ. ಅದು ತೆಗ್ದಿಲ್ಲಲ್ಲ ಹಳೆ ಆಯಿಲ್, ಏನು ಪ್ರಾಬ್ಲಮ್ ಇಲ್ವಾ? ಆಮೇಲೆ ಹೊಡೆದ್ಗಿಡೋಗ್ಬಿಟ್ರೆ ಡಮಾರ್. ಓಕೆ, ರೆಡಿ ಆಯಿತು. ಹಾಕಿದ್ದಾಗಿದೆ ಆಯಿಲೆಲ್ಲ. ಖಾಲಿ ಐತಣ್ಣ 2 ಡಬ್ಬ? ಓಕೆ, ಅಷ್ಟೇ. ನೆಕ್ಸ್ಟ್ ಯಾವಾಗಾದ್ರೂ 1 ವಾರ ನನ್ನ ಹತ್ರ ಹಳೆ ಆಯಿಲ್ ಇದೆ, ಅದರಲ್ಲೇ ಒಂದು ಸ್ವಲ್ಪ ಟಾಪ್ ಅಪ್ ಮಾಡ್ಕೊಂಡ್ರೆ ಆಯಿತು. ಮುಗೀತು, ಇವತ್ತಿಗೆ ಸಾಕು. ಗಾಡಿನಲ್ಲಿ ಕೆಲಸ ಖರ್ಚಿದೆ, ಬಟ್ ಏನಂತಂದ್ರೆ ನೆಕ್ಸ್ಟ್ ಮಾಡ್ಕೊಳೋಣ. ಇವಾಗ ಸ್ವಲ್ಪ ಬಜೆಟ್ ಡೌನ್ ಇಲ್ವಾ? ಮಾಡಿ ರೇಟ್ ಅಣ್ಣ, ಅದು ಕ್ಯಾಪ್ ಟೋಟಲ್ ರೇಟ್ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಹೌದಾ? ನಮ್ಮ ಹತ್ರ ಹಳೆ ಸ್ಟಾಕ್ ಇರೋದು ಮಾತ್ರ ಕೊಡ್ತಾ ಇದೆಯಾ? ಓಕೆ ಓಕೆ. 670 770 ರೂಪಾಯಿ ಪೇಮೆಂಟ್ ಆಗಿದೆ. ಏನಿಲ್ಲ ಅಂತಂದ್ರೆ ಇಷ್ಟೇ ಐಟಮ್ ಇವತ್ತು ಮಾಡ್ತಿರೋದು. ಏನು ಮೆಕ್ಯಾನಿಕ್ ಚಾರ್ಜ್ ಒಂದು ಆ್ಯಡ್ ಮಾಡ್ಕೋಬೇಕು ಅಷ್ಟೇನೆ. ಆಗಿದೆ ಬಾ. ಓಕೆ, ಥ್ಯಾಂಕ್ಸ್ ಅಪ್ಪ. ಲಾಸ್ಟ್ ಟೈಮ್ ಮಾಡಿದ್ರಿ. ಮೆಕ್ಯಾನಿಕ್ ಚಾರ್ಜ್ ಬಂದು 300 ರೂಪಾಯಿ ತಗೊಂಡ್ರು ಇಲ್ಲೂ ಬೈ. ಆಯಿಲ್ ಚೇಂಜ್ ಮಾಡಿಸಿ, ಹಾಗೆ ಸ್ವಲ್ಪ ಎಲೆಕ್ಟ್ರಿಕಲ್ ವರ್ಕ್ ಕೂಡ ಇತ್ತು, ಅದು ಕೂಡ ಅಡಿಷ್ನಲ್ಲು ಹೆಡ್ ಕ್ಯಾಪ್ ಅದೆಲ್ಲ ಫಿಟ್ ಮಾಡಿದ್ರು. ಯಾಕಂದರೆ ಬೆಳಗ್ಗೆ ಸ್ಟಾರ್ಟ್ ಆಗಬೇಕಾದ್ರೆ ಒಂದು 2-3 ಸತಿ ಸೆಲ್ಫ್ ತಗೊತಾ ಇದೆ, ಅದಕ್ಕೋಸ್ಕರನೇ ಲಾಂಗ್ ಸೆಲ್ಫು. ಆಲ್ಮೋಸ್ಟ್ ಎಲ್ಲ ರೆಡಿ. ಈಗ ಗಾಡಿನ ಬೇರೆ ಸ್ಟಾರ್ಟ್ ಮಾಡ್ಕೊತೀನಿ. ಅದೊಂದು 2-3 ಲೈಟ್ ಹೋಗ್ಬಿಟ್ರೆ ಬೆಟರು. ಓಕೆ, ಸ್ಟಾರ್ಟ್ ಆಯಿತು, ರೆಡಿ. ಈಗ ಒಂದು ಟ್ರಯಲು. ಏನೋ ಸಿಕ್ಕಾಬಿಡೆ ಧೂಳಾಗ್ಬಿಡೈತಲ್ಲ ರೋಡು. ರೆಡಿ ಮಾಡ್ತಾರ ಇಲ್ವಾ? ಓಕೆ, ಆಲ್ಮೋಸ್ಟ್ ಆಗಿದೆ. ಒಂದು ಟ್ರಯಲ್ ಮಾಡ್ಕೊಂಡ್ ಬಂದ್ಬಿಡೋಣ. ಓಕೆ ಅಲ್ವಾ ಗಾಡಿ? ಓಕೆ ಇಲ್ಲೋ ಬೈ. ಓಕೆ, ರೆಡಿ ಆಯ್ತು ಗಾಡಿ. ಇಲ್ಲಿ ನಿಲ್ಸಕ್ಕೆ ಆಗಲ್ಲ, ಹಂಗಾಗಿ ಒಂದು ಕೆಲಸ ಮಾಡೋಣ. ಇಲ್ಲಿಂದ ಫಸ್ಟು ಹೊರಗಡೆ ಹೋಗ್ಬಿಡೋಣ. ಅಲ್ಲೆಲ್ಲಾದ್ರೂ ಮೇನ್ ರೋಡ್ಗೆ ಹೋಗಿ ಆಮೇಲೆ ಮಿಕ್ಕಿದ ವಿಡಿಯೋನ ಮಾಡ್ತೀನಿ. ಆಯ್ತು, ಇಲ್ಲೆಲ್ಲ ಧೂಳು, ಗಾಡಿ ನಿಲ್ಸಕ್ಕಾಗಲ್ಲ, ಭಾರಿ ಹಿಂಸೆ. ಈಗ ಸ್ಪೀಡೋಮೀಟರ್ ಕೂಡ ವರ್ಕ್ ಆಗ್ತಿದೆ. ಏನೋ ವರ್ಕ್ ಆಗ್ತಿರ್ಲಿಲ್ಲ, ಹಂಗೆ ಮೀಟರ್ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮೀಟರ್ನ ಆನ್ ಮಾಡಿ ಇಟ್ಟಿದ್ದೀನಿ. ಸೊ ಒಟ್ಟು ಮೀಟ್ರ್ ಕೂಡ ವರ್ಕ್ ಆಗ್ತಿದೆ. ಹಾಗೆ ಇಂಜಿನ್ ಆಯಿಲ್ ಹಾಕಿದ ಮೇಲೆ ಸ್ವಲ್ಪ ಗಾಡಿ ಕೂಡ ಸ್ಮೂತ್ ಆಯಿತು. ಇವಾಗ ಒಂದು ಮಟ್ಟಕ್ಕೆ ಮನಸ್ಸಿಗೆ ಒಂಥರ ಸಮಾಧಾನ ಆಯಿತಾ. ಯಾಕೆ ಅಂತಂದರೆ
ಗಾಡಿ ನನಗೆ ಗಾಡಿ ಅಂದರೆ ಚೆನ್ನಾಗಿರಬೇಕು. ನಾನು ಮೇಲ್ಗಡೆ ವಾಷಿಂಗ್ದಷ್ಟು ನಾನು ತಲೆ ಕೆಡಿಸ್ಕೊಳಲ್ಲ. ಆದರೆ ಗಾಡಿ ಕಂಡೀಷನ್ ಬಗ್ಗೆ ಅಂತೂ ನಾನು ತುಂಬಾ ಕೇರ್ ತಗೊತೀನಿ. ಹಾಗಾಗಿ ಗಾಡಿನ ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ. 2000 ಕಿಲೋಮೀಟ್ರ್ ಅಷ್ಟೇ ಓಡಿದ್ದು. ಅಷ್ಟು ಬೇಗ ಆಯಿಲ್ ಕೂಡ ಚೇಂಜ್ ಮಾಡಾಯಿತು. ಮತ್ತು ಆಯಿಲ್ ಕೂಡ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿತ್ತು. ಮೋಸ್ಟ್ಲಿ ಹೀಟಿಗೆ ಬಿಸಿಲಿಗೆ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಸ್ನೇಹಿತರೆ ಇವತ್ತಿನ ದಿವಸ ಹಂಗೆ ಹೋಯ್ತು. ಮತ್ತು ಸಿಕ್ಕಾಬಟ್ಟೆ ದಗೆ ಬೆಂಗಳೂರಲ್ಲಿ ಡ್ಯೂಟಿ ಮಾಡೋಕ್ಕಂತೂ ಮನಸ್ಸೇ ಬರೋಲ್ಲ, ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.